ಅಪ್ಪಮ್ಮ ಅಮ್ಮನ ಹೆಸರು ಬಂದು ನೀಲಮ್ಮ ಅಂತೇಳಿ ಅವರಿಲ್ಲೇ ಬಳ್ಳಾರಿಯಿಂದ ಬರ್ತಾ ಇದ್ದಾರಪ್ಪಮ್ಮ. ಅಮ್ಮಂಗೆ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ಅವ್ರಿಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು, ಹಾಗೆ ಮಂಡಿನೂ ಕೂಡ ಇತ್ತು ಅಮ್ಮಂಗೆ. ಸೊ ಮುಂಚೆ ಬರುವಾಗ ಅಮ್ಮಗೆ ನಡೆಯೋಕ್ಕೆ ಬರ್ತಾ ಇದ್ದಿಲ್ಲ, ಅಷ್ಟು ನೋವು ಕೂಡ ಅನುಭವಿಸಿದ್ದಾರೆ ಅಮ್ಮ. ಸೊ ಬ್ಯಾಕ್ ಪೇನ್ ಕೂಡ ಇತ್ತು ಅಮ್ಮಗೆ, ಮನೆಯಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಸುಸ್ತು ಕೂಡ ಆಗ್ಬಿಡ್ತಾಯಿತ್ತು, ಯಾವಾಗಲೂ ಬರೀ ಮಲಗಬೇಕಂತ ಫೀಲಿಂಗ್ ಆಗ್ತಾಯಿತ್ತು ಅಮ್ಮಗೆ. ಸೊ ಸರಾಕೇರಿಗೆ ಬಂದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅಮ್ಮ ಬ್ಯಾಕ್ ಪೇನ್ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಅಪ್ಪಮ್ಮ. ಮುಂಚೆ ಅಷ್ಟು ಕೆಲಸ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ, ಇವಾಗ ಟ್ರೀಟ್ಮೆಂಟ್ ಮಾಡಿದರೆ ಎಷ್ಟು ಕೆಲಸ ಆದರೂ ಮಾಡ್ತಾರೆ. ಚಕ್ಕ ಇವಾಗ ನಾವು ಹೆಂಗೆ ಮಾಡ್ತೀರಿ ಹುಡುಗಿ ಇರ್ತಾರೆ ಅದೇ ಥರನೇ ಅವರಮ್ಮ ಕೆಲಸ ಮಾಡ್ತಾರೆ, ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಪ್ಪಮ್ಮ. ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಎಲ್ಲರಿಗೆ ನಮಸ್ಕಾರ. ನನಗೆ ಫಸ್ಟು ಅಂಗಾಲು ನೋವು ಭಾಳ ಇತ್ತು ರೀ, ಅಂಗಾಲು ನೋವು ಭಾಳ ಇತ್ತು, ಅಸಲು ಮನ್ಗಕ್ಕೆ ಆಗ್ತಿದ್ದಿಲ್ಲ. ಇವಾಗ 3 ತಿಂಗಳಿಂದ ರಾತ್ರಿ ನಿದ್ದೆನೇ ಮಾಡಿದ್ದಿಲ್ಲ ನಾನು, ಒಂದೇ ದಿವಸಕ್ಕೆ ಕಡಿಮೆ ಆಗೈತೆ. ಬಂದು ತಿರ್ಗಾ ರಾತ್ರಿಗೆ ಬೇಸ್ಟ್ ನಿದ್ದೆ ಮಾಡಿದ್ದು ನಾನು, ಒಂದೇ ದಿವಸಕ್ಕೆ ಕಡಿಮೆ ಆಯಿತು. ಹಂಗಾಗಿ ನಾನು ಇವಾಗ 12 ದಿವಸ ಆಯ್ತು ಬರೋಕೆ, ತೆಪ್ಪದಿಲ್ಲ, ದಿವಸ ಬರ್ತದೀನಿ ನಾನು, ಇನ್ನೂ ಕಡಿಮೆ ಆಗಲಿ ಬೇಷ್ ಆಗಲ್ಲ ಅಂತ. ಒಂದು ಬದುಕು ಮಾಡಿದ್ರೆ ನಮ್ಮ ಹುಡುಗ್ರಿಗೆ ಏನೇನು ಮಾಡಿ ಕಳ್ಸಂಬಂದ್ರೆ ಕೂಡ ಮಾಡೋದು ಇಷ್ಟೇನು ಇರ್ತಿದ್ದಿಲ್ಲ. ನೀ ಎಲ್ಲಿ ಮಲಿಕೆ ಅಂತಂದ್ರೆ ಗೊತ್ತಾಗ್ತಿಲ್ಲ. ನೀ ಮನುಷ್ಯಳಿಗೆ ಎಷ್ಟು ಮೊಬ್ಬು, ಸುಮ್ಮನೆ ಉಂಬೋದೇನೋ ಮಕ್ಕಂಬೋದೇನೋ, ಅದು ಅದ್ರ ಬದ 3 ತಿಂಗಳಿದ್ದ ಮನೆಗೆ ಧೂಳ ಕೂಡ ನೋಡ್ತಿದ್ದಿಲ್ಲ ನಾನು. ಅಷ್ಟು ನೋವು, ಕೈ ಕಾಲು ರಟ್ಟಿಗಳು ಹಿಂಗೆ ಮ್ಯಾಕೆ ನೋಡೋಕೆ ಬರ್ತಿದ್ದಿಲ್ಲ ಅಸಲ್ಲ. ಹಿಂಗೆ ಮ್ಯಾಕೆ ನೋಡಿದ್ರೆ ನಂಗೆ ಕಣ್ಣು ಕತ್ಲಾಗದು ಹಂಗೆ. ಅಷ್ಟು ಈಗೇನು ಇಷ್ಟು ಸಣ್ಣ ವಯಸ್ಸಿಗೆ ಹಿಂಗೈತೆ ಮಂಗಿರ್ತಿದ್ರಲ್ಲ, ಇಲ್ಲಿ ಬಂದಲ್ಲಿ ಬರಲಿ ಬೇಸ್ ಬದುಕು. ನಮ್ಮ ಹುಡುಗರಿಗೆ ಎಲ್ಲ ಮೊನ್ನೆ ಒಬ್ಬಟ್ಟು ಜಗ್ಗಿ ಮಾಡಿ ಕಳಿಸಿಲ್ಲ. ಎಷ್ಟು ಇವಾಗ 6 ತಿಂಗಳಾಯ್ತು ನಮ್ಮ ಹುಡುಗರು ಹಾಸ್ಟ್ಲಿಗೆ ಹೋಗಿ. ಏನೇನು ಮಾಡಮ್ಮಂದ್ರೆ ಇರ್ಲಾಳಮ್ಮ ಹೋಟ್ಲ್ದಾಗ ತಂದು ಕಳಿಸ್ತೀನಿ ನಿಮಗೆ ಪಾರ್ಸಲ್ ಅಂಬೋದು, ಅಲ್ಲೇ ಚಕ್ಲಿ ಕೊಡ್ಬಳೆ ಅಲ್ಲಿ ಅಂಗಡಿಗಳು ತರ್ಸೋದು ಕಳಿಸ್ಬಿಡೋದು. ಮೊನ್ನೆ ತಡು ಇಲ್ಲ, ಎಲ್ಲ ಮನೆಗೆ ಮಾಡಿ ಕಳಿಸ್ಬಿಟ್ಟಿನಿ. ಮುಂಜಾನೆದ್ದು 10 ಮಣಿಗಲ್ಲಿ ನಿಂತ್ಕೊಂಡು ಮಾಡೀನಿ ನಾನು, ಅಷ್ಟು ಖುಷಿಯಾಗಿದ್ದೀನಿ ನಿಜವಾಗ್ಲು. ಎಲ್ಲರೂ ಬರ್ರಿ ಬೇಷ್ ಆಗ್ರಿ ಎಲ್ಲರೂ, ನಮ್ಮಂಗೆ ಮಕ್ಕಳಿಗೆ ಮಾಡಿಕಕ್ಕಂತೂ ಬೇಕಲ್ಲ ನಮಗೆ ಅಡುಗೆ ಮಾಡೋಕೆ. ಹಂಗಾಗಿ ಎಲ್ಲರೂ ಬೇಸ್ ಬಂದು ಟ್ರೀಟ್ಮೆಂಟ್ ತಗೋರಿ, ಎಲ್ಲರೂ ಬೇಷ್ ಆಗ್ರಿ, ಎಲ್ಲರೂ ಬೇಸ್ ಇರ್ಬೇಕಂತ ನಾವು ಕೂಡ. ನೀವು 12 ದಿವಸ ಆಯ್ತು ಬರೋಕೆ ನಾನು ಕೂಡ. ಮೊದಲು ಭಾಳ ಬೇಸರ ಬರ್ತಿತ್ತು ಅಡುಗೆ ಮಾಡ್ಬೇಕಂದ್ರೆ, ಬದುಕು ಮಾಡ್ಬೇಕಂದ್ರೆ. ಆ ಬಟ್ಟೆಗಳು ಏನಿಕ್ಕಿದ್ರೆ ಯಾವಾಗ ಒಯ್ತಿದ್ದೀನೋ ಗೊತ್ತಿಲ್ಲ. ಮತ್ತು ರಾತ್ರಿ 7 ಗಂಟೆಗೆ ಕೂಡ ಒಯ್ತಿದ್ದೆ, ಎದ್ದು ಒಗಿಲಾರ್ದೆ ಅಷ್ಟು ಬೇಸರ ಮನುಷ್ಯಳಿಗೆ. ಇವಾಗ ಏನಿಲ್ಲ, ಮುಂಜಾನೆ ಇಲ್ಲಿ ಬರೋತಟ್ಟಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೇನೆ ನಾನು. ಇವಾಗ 6:15 ಎದ್ರು ಕೂಡ ಚಕ ಬದುಕು. ಅಷ್ಟು ಮತ್ತು ಅಷ್ಟು 7 ಗಂಟೆಗೆಲ್ಲಿ ಮತ್ತೆ ಪೂಜೆ ಕೂಡ ಮುಗಿತಿತ್ತು. ಆ ಪೂಜೆ ಯಾವಾಗ ಮಾಡ್ತಿದ್ದೆ ನಮ್ಮ ಅತ್ತಿಗೆ ಬಿಟ್ಬಿಡ್ತಿದ್ದೆ, ಯಾವಾಗ ಮಾಡಮ್ ನೀನೇ ಅಂತ. ಇವಾಗ ಹಂಗೇನಿಲ್ಲ, ಡೇಟ್ ಕೂಡ ಜಗ್ಗಿ ಆಗ್ತದೆ. ಈ ಸಲ ಏನೂ ಇಲ್ಲ, ಬೇಷ್ ಅದೀನಿ ನಾನು. ಎಲ್ಲ ಚೆನ್ನಾಗೈತೆ. ಒಂದೊಂದು ದಿವಸ ಒಂದು 15 ದಿವಸ 20 ದಿವಸ ಆಗ್ತದೆ ನಾನು. ತಡು ಇಲ್ಲಿ ಬಂದ ಮೇಲೆ ಒಂದೇ ದಿವಸ ಆಗಿದ್ದು, 5 ದಿವಸ ಆಗಿ ಕಡೆ ಆಗಿತ್ತು. ಮತ್ತು ಅಷ್ಟೊಂದು ಹೋಗಿ ಕೂಡ ಹೋಗಿಲ್ಲ. ಅಷ್ಟು ಫ್ಯಾಡ್ಗಳಾದ್ರೆ ಒಂದು 5-6 ಆಗಿರ್ತದೆ ಒಂದು ದಿವಸಕ್ಕೆ. ಕಂಟ್ರೋಲ್ ಆಯ್ತು, ಬೇಷ್ ತಿಂಗಳಿಗೆ ಒಂದು ಮಂತ್ಲಿ ಪೀರಿಯಡ್ ಜಾಸ್ತಿ ಹೋಗ್ತಾ ಇತ್ತು ಅಪ್ಪಮ್ಮ. ಸೊ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನು ಅವ್ರಿಗೆ ಕಂಟ್ರೋಲ್ ಆಗ್ತಾ ಬಂದಿದೆ, ಹೌದಲ್ವಾ? ಸೊ ಅಮ್ಮ ಎಷ್ಟು ಬೆಸ್ಟ್ ರಿಸಲ್ಟನ್ನ ತಗೊಂಡಿದ್ರೆ. ಅಮ್ಮ ನಿಮಗೆ ಸ್ಟಾರ್ಟಿಂಗ್ ಬರುವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಟೈಮ್ಸ್ ಆಯಿತು? ಶೀತ ಆಗೋದು, ಜ್ವರ ಆಗೋದು ಏನಾಗಿಲ್ಲ. 3 ಸಲ ಬೇದಿಂದ ಆಗಿತ್ತು. ಆದಮೇಲೆ ಈಗ ನಮ್ಮ ಅಮ್ಮನ ಕರ್ಸ್ಕೊಂಡು ಬಾಮ ಬೇಷ್ ಆತಂತ ಅಮ್ಮ ಬರ್ತದಾಳ, ಹೆಣ್ಮಗಳು ಬರ್ತದಾಳ. ಅಮ್ಮ ಆ ಥರ ಆಗುವಾಗ ಒಬ್ಬೊಬ್ಬರು ಅಪ್ಪ ಬಂದ್ರು ಭಯ ಪಟ್ಕೊಂಡು ಬಿಟ್ಬಿಡ್ತಾರೆ, ಅಂತಾರೆ ಏನು ಹೇಳಕ್ಕೆ? ಏನಿಲ್ಲ, ಹೇಳಿದ್ರಲ್ಲಿ ಇವೇ ಫಸ್ಟ್ ಹಂಗೆ ಆತಂತ. ಏನೋ ಒಂದು 3 ಸಲ ಬೇದೆ ಆಗೈತೆ, ಅದಕ್ಕೇನು ತೊಂದರೆ ಇಲ್ಲ. 3 ಸಲ ಆದರೆ ಏನೂ ಆಗಲ್ಲ, ಜಾಸ್ತಿ ಆದರೆ ಹೆಂಗಪ್ಪ ಅಂಬಕ್ಕ. ಹಂಗಾಗಿ ಬೇಷ. ಅಮ್ಮ ಒಬ್ಬೊಬ್ಬರಿಗೆ ಒಂದು ಡೌಟ್ ಇರುತ್ತೆ, ಇದು ಕರೆಂಟ್ ಟ್ರೀಟ್ಮೆಂಟ್ ಅಂತೆ, ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ ಅಂತ. ನೀವು 12 ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಆ ಥರ ಅನಿಸಿದೇನಾ? ಏನು ಅನಿಸಿಲ್ಲ ನಮಗೆ. ಅಲ್ಲಿ ನಮಗೆ ಯಾರು ಹೇಳಿಲ್ಲ ಬಿಟ್ಟಿಲ್ಲ, ಇಲ್ಲೇ ನಮ್ಮಯ್ಯಪ್ಪ ಇದ್ರಾಗ ಮಾಡ್ತದಾನಲ್ಲಿ ಕಡಿಸ್ತದಾನಲ್ಲ ರೊಕ್ಕ. ಯಾರು ಮುದಿಯರು ಓದ್ತದಾರ ನೋಡಂಬದ್ಕಲ್ಲಿ ತಿರ್ಗ ಮುಂಜಾನೆ ಹೇಳಿದಾರನೇ ಬಂದೀನಿ ನಾನು. 1 ತಿಂಗಳಿಲ್ಲಿತ್ತು ಒದ್ದ 2 ತಿಂಗಳು 3 ತಿಂಗಳು ಅಸಲು ರಾತ್ರಿ ನಿದ್ದೆನೇ ಮಾಡಿಲ್ಲ ನಾನು. ಅಷ್ಟು ನೋವು, ಅಂಗಾಲು ಕಾಲು ಕೈ ಕಾಲು ಎಲ್ಲ ಏನು ಬದುಕು ಮಾಡೋದೇ ಆಗ್ತಿದ್ದಿಲ್ಲ ನನಗೆ. ಅಷ್ಟೊಂದಾಗಿ ಇವಾಗ ಇಲ್ಲಿ ಬಂದಲ್ಲಿದ್ದ ಖುಷಿಯಿಂದ ಬದುಕು ಮಾಡ್ಕೊಂತ ನಾನು. ಯಾವಾಗ ಆತತ್ತ ಬದುಕೋ ಗೊತ್ತಿಲ್ಲ, ಅಷ್ಟು ಹುಡುಗರಾದಂಗೆ ಆಗಿ ನಿಜವಾಗ್ಲು. ಎಲ್ಲ ನೋವು ಎಲ್ಲ ಕಡಿಮೆ ಆಗೈತೆ. ಏನಂದ್ರೆ ಸ್ವಲ್ಪ ಮೊಣಕಾಲು ನೋವು ಐತೆ, ಮೊಣಕಾಲು ನೋವು ಒಂದಿರೋದು. ಹೊಸ್ತಾಗಿ ಬರಪ್ಪ ಮರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಬರ್ರಿ, ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡು ಎಲ್ಲರೂ ಬೇಷಾಗ್ರಿ. ಇವಾಗ ಮುದಿಯರ ವಯಸ್ಸಕ್ಕಂತ ಆಯ್ತು, ಸ್ವಸ್ಥರಂತೂ ನೋಡಲ್ಲ. ಇವಾಗ ನಮ್ಮದು ನಾವಂತೂ ಮಾಡ್ಕೊಳ್ಳೇಬೇಕು ಅಲ್ಲ. ಅದ್ರ ರೀತಿಯಲ್ಲಿ ಎಲ್ಲರೂ ಬಂದು ಬೇಸ್ ಟ್ರೀಟ್ಮೆಂಟ್ ತಗೊಂಡು ಎಲ್ಲರೂ ಬೇಷಾಗ್ರಿ ನಮ್ಮಂಗೆ. ಅಲ್ಲಿ ಎಲ್ಲರೂ ಖುಷಿಯಾಗಿರ್ಬೋದು. ಓಕೆ, ಥ್ಯಾಂಕ್ ಯು ಅಮ್ಮ. ಇವಾಗ ಒಂದು ಡ್ಯಾನ್ಸ್ ಆಡ್ತಾರೆ ನೋಡಿ ಅಪ್ಪ.